Yes, good morning to everyone. Today let us study one more important concepts in the limiting functions. Okay, if there exist a limiting functions of the kind limit as extends to infinity f of x divided by g of x, where f of x and g of x are polynomials ಅಂದರೆ ಏನಾಗಿರ್ಬೇಕು ರೀ ಇಕ್ವೇಷನ್ ಆಗಿರಬೇಕು. ಎಫ್ ಆಫ್ ಎಕ್ಸು ಜಿ ಆಫ್ ಎಕ್ಸು ಇಕ್ವೇಷನ್ಸ್ ಇರಬೇಕು. ಆಮೇಲೆ ಲಿಮಿಟಿಂಗ್ ಫಂಕ್ಷನ್ ಜೊತೆ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಇರಬೇಕು. ಹಿಂಗಿದ್ದಾಗ ಪ್ರಾಬ್ಲಮ್ಸನ್ನು ಹೆಂಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ ಈಗ. ಸೊ ಯಾವಾಗ ನೀವು ಈ ಥರ ಪ್ರಾಬ್ಲಮ್ಸ್ಗಳನ್ನು ಅಬ್ಸರ್ವ್ ಮಾಡ್ತೀರಿ, ಆ ಪ್ರಾಬ್ಲಮ್ಸ್ ಒಳಗೆ ಪ್ರತಿಯೊಂದು ಇಕ್ವೇಷನ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗಿರೋ ಇಕ್ವೇಷನ್ನದ್ದು ಪವರನ್ನು ಅಬ್ಸರ್ವ್ ಮಾಡಬೇಕು. ಸೊ ಅದನ್ನು ನಾನು ಅಲ್ಲಿ ಡಿ ಅಂತ ಕರಿತೀನಿ. ಡಿ ಅಂದರೆ ಏನು ರೀ, ಡಿಗ್ರಿ ಆಫ್ ಅ ಪೊಲಿನಾಮಿಯಲ್ ಫಂಕ್ಷನ್. ಸೊ ಹಂಗಿತ್ತಂದ್ರೆ ಅದರೊಳಗೆ 3 ಕೇಸ್ ಬರ್ತಾವೆ. ಮೊದಲನೇ ಕೇಸ್ ಏನದ ಅಂದ್ರೆ ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಡಿಗ್ರಿ ಆಫ್ ಜಿ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ದ ಡಿಗ್ರಿ ಡಿನಾಮಿನೇಟರ್ಗಿಂತ ಜಾಸ್ತಿ ಇರ್ಬೋದು, ಎಫ್ ಆಫ್ ಎಕ್ಸ್ದ ಡಿಗ್ರಿ ಡಿನಾಮಿನೇಟರ್ ಫಂಕ್ಷನ್ಗಿಂತ ಕಡಿಮೆ ಇರ್ಬೋದು, ಅಥವಾ ಎರಡರದ್ದು ಡಿಗ್ರಿ ಸೇಮ್ ಇರ್ಬೋದು. ಸೊ ದೇರ್ ಆರ್ 3 ಕೇಸಸ್, 3 ಕೇಸ್ ಅದಾವೆ. ಯಾವ ರೀತಿ? ಈ ಎಕ್ಸಾಂಪಲ್ ನೋಡಿರಿ. ಈ ಎಕ್ಸಾಂಪಲಲ್ಲಿ ಏನದ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಅದ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಎಕ್ಸ್ದ ಪವರ್ 3 ಅದ, ಇಲ್ಲಿ ಎಕ್ಸ್ದ ಪವರ್ 1 ಅದ. ಅಂದ್ರೆ ಡಿಗ್ರಿ ಆಫ್ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್ ಫಂಕ್ಷನ್. ಇಲ್ಲಿ ಅಬ್ಸರ್ವ್ ಮಾಡಿರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಪ್ಲಸ್ 2x ಪ್ಲಸ್ 1. ಇಲ್ಲಿ ಡಿಗ್ರಿ ಒಳಗೆ ಎಕ್ಸ್ದ ಪವರ್ ಎಷ್ಟದ, ಹೈಯೆಸ್ಟ್ ಪವರ್ 2 ಅದ. ಇಲ್ಲಿ ಡಿನಾಮಿನೇಟರ್ ಒಳಗೆ ಎಕ್ಸ್ದ ಹೈಯೆಸ್ಟ್ ಪವರ್ ಎಷ್ಟದ, 3 ಅದ. ಸೊ ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಡಿಗ್ರಿ ಆಫ್ ಜಿ ಆಫ್ ಎಕ್ಸ್. ಈ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿರಿ, 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1 ಡಿವೈಡೆಡ್ ಬೈ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 3. ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ನ್ಯೂಮರೇಟರ್ನಾಗೂ ಮತ್ತು ಡಿನಾಮಿನೇಟರ್ಗೆ ಏನದ, ಸೇಮ್ ಅದ, ಅಂದ್ರೆ ಈಕ್ವಲ್ ಇರ್ಬೋದು. ಸೊ ಈ ಥರ ಇದ್ದಾಗ ನಾವು ಆನ್ಸರ್ ಹೆಂಗೆ ಬರೀಬೇಕು ಅನ್ನೋದನ್ನು ಅಬ್ಸರ್ವ್ ಮಾಡೋದು. ಸಪೋಸ್ ಆ ಫಂಕ್ಷನ್ ಒಳಗೆ ಎಫ್ ಆಫ್ ಎಕ್ಸ್ದ ಡಿಗ್ರಿ ಜಿ ಆಫ್ ಎಕ್ಸ್ದ ಡಿಗ್ರಿಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಆ ಫಂಕ್ಷನ್ ಲಿಮಿಟಿಂಗ್ ಫಂಕ್ಷನದ ಆನ್ಸರ್ ಯಾವತ್ತೂ ಏನಿರ್ತದೆ ರೀ, ಇನ್ಫಿನಿಟಿ ಇರ್ತದೆ. ನೆನಪಿಟ್ಕೋರಿ, ಎಫ್ ಆಫ್ ಎಕ್ಸ್ದ ಡಿಗ್ರಿ ಡಿ ಆಫ್ ಎಕ್ಸ್ ಡಿಗ್ರಿಗಿಂತ ಜಾಸ್ತಿ ಇರಬೇಕು. ಅಂದ್ರೆ ಈ ಎಕ್ಸಾಂಪಲ್ ಕೈಂಡ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಇದ್ದಾಗ ಇದರ ಆನ್ಸರ್ ಏನಿರ್ತದೆ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಇದ್ದಾಗ ಈ ಫಂಕ್ಷನದ ಆನ್ಸರ್ ಏನಿರ್ತದೆ, ಇನ್ಫಿನಿಟಿ ಇರ್ತದೆ. ಅದೇ ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಡಿಗ್ರಿ ಆಫ್ ಜಿ ಆಫ್ ಎಕ್ಸ್ ಅಂದರೆ ಸೆಕೆಂಡ್ ಕೈಂಡ್ ಇತ್ತಪ್ಪ ಅಂದ್ರೆ ಇದರ ಆನ್ಸರ್ ಯಾವತ್ತೂ ಏನಿರ್ತದೆ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಇದ್ದಾಗ ಈ ಫಂಕ್ಷನದ ಆನ್ಸರ್ ಏನಿರ್ತದೆ, 0 ಇರ್ತದೆ. ಸಿಮಿಲರ್ಲಿ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಇತ್ತಪ್ಪ ಅಂದ್ರೆ ಎರಡರದ್ದು ಡಿಗ್ರಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ದು ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಸೇಮ್ ಇತ್ತಂದ್ರೆ ಅದರ ಆನ್ಸರ್ ಏನಾಗಿರ್ತೈತೆ ಅಬ್ಸರ್ವ್ ಮಾಡಿರಿ. ಯಾವುದು ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇರ್ತಲ್ಲ ಅದರ ಕೊಯಿಫಿಷಿಯಂಟ್ ಇರ್ತದೆ. ಸೊ ಎಕ್ಸ್ ಸ್ಕ್ವೇರ್ ಕೊಯಿಫಿಷಿಯಂಟ್ 3 ಅದ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕೊಯಿಫಿಷಿಯಂಟ್ 2 ಅದ. ದೇರ್ ಫೋರ್ ಆನ್ಸರ್ ಎಷ್ಟಾತ್ರಿ, 3/2. ಸೊ ಈ ಶಾರ್ಟ್ಕಟ್ಟನ್ನು ನೆನಪಿಟ್ಟುಕೊಂಡು ಲೆಟ್ ಅಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. ಓಕೆ, ಅಬ್ಸರ್ವ್ ಮಾಡಿರಿ. ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲೇನದ ನೋಡಿರಿ. ಸೊ ಇಲ್ಲಿ ಸೊಲ್ಯೂಷನ್ ಏನಾಗುತ್ತೆ ಅಂತ ಬರೆದ್ಬಿಡೋಣ. ಆನ್ಸರ್ ಲೆಸ್ ದ್ಯಾನ್ 5 ಸೆಕೆಂಡ್ ಯು ಕ್ಯಾನ್ ರೈಟ್. ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅದ, ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಫಾರ್ಮ್ ಅದ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಎಕ್ಸ್ದ ಪವರ್ ಎಷ್ಟದ ನೋಡಿರಿ, ನ್ಯೂಮರೇಟರ್ನಾಗ 4 ಅದ, ಎಕ್ಸ್ದ ಪವರ್ 4 ಅದ, ಎಕ್ಸ್ದ ಪವರ್ 4 ಅದ. ಓಕೆ, ಸೊ ಇಲ್ಲಿ ಎಕ್ಸ್ದ ಪವರ್ ಎಷ್ಟದ, 3 ಅದ. ಅಂದರೆ ಡಿಗ್ರಿ ಆಫ್ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್. ಸೊ ನನ್ನ ಆನ್ಸರು ಈ ಪ್ರಾಬ್ಲಮ್ಗೆ ಏನಾಗಿರಬೇಕು, ಇನ್ಫಿನಿಟಿ ಆಗಿರಬೇಕು. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಫಂಕ್ಷನ್ ಈಸ್ ಇನ್ಫಿನಿಟಿ. ಓಕೆ, ಅದೇ ರೀತಿ ಸೆಕೆಂಡ್ ಪ್ರಾಬ್ಲಮ್ ಅಬ್ಸರ್ವ್ ಮಾಡೋಣ್ರಿ. ಇಲ್ಲಿ ನೋಡಿರಿ, ನಾನು ಪ್ರಾಬ್ಲಮ್ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತಾ ಇಲ್ಲ, ಜಸ್ಟ್ ಎಕ್ಸ್ದ ಕೊಯಿಫಿಷಿಯಂಟ್ ಅರ್ಥ ಮಾಡ್ಕೊಳತ್ತೀನಿ ಮತ್ತು ಎಕ್ಸ್ದ ಪವರ್ ಅರ್ಥ ಮಾಡ್ಕೊಳತ್ತೀನಿ. ಎಕ್ಸ್ ಮತ್ತು 3x ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತೈತೆ ರೀ, 3x ಸ್ಕ್ವೇರ್ ಬರ್ತದೆ. ಡಿನಾಮಿನೇಟರ್ನಾಗ ಅಬ್ಸರ್ವ್ ಮಾಡಿರಿ ಪ್ಲಸ್ ಸಮ್ ಟರ್ಮ್ಸ್, ಇದ್ರಾಗೇನೋ ಸಮ್ ಟರ್ಮ್ಸ್ ಬರ್ತಾವೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆನ್ ದ್ಯಾಟ್ ಪಾರ್ಟ್. ಡಿನಾಮಿನೇಟರ್ನಾಗ ಅಬ್ಸರ್ವ್ ಮಾಡಿರಿ, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂದರೆ ಎಷ್ಟು ಬರ್ತದೆ ರೀ, ಎಕ್ಸ್ ಕ್ಯೂಬ್ ಬರ್ತದೆ. ಆ್ಯಂಡ್ ಮೈನಸ್ 8x ಬರ್ತದೆ, -8x ಬರ್ತದೆ. ಸೊ ಇದಕ್ಕೆ ನೀವು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅದ ನೋಡಿರಿ, ಅಬ್ಸರ್ವ್ ಮಾಡಿರಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಇದ್ದಾಗ ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಈಗ ಅಬ್ಸರ್ವ್ ಮಾಡಿರಿ, ಎಕ್ಸ್ದ ಪವರ್ ಏನದ ಅಬ್ಸರ್ವ್ ಮಾಡಿರಿ. ಎಕ್ಸ್ದ ಪವರ್ ನ್ಯೂಮರೇಟರ್ನಾಗ ಎಷ್ಟದ, ಎಕ್ಸ್ದ ಪವರ್ ನ್ಯೂಮರೇಟರ್ನಾಗ ವಿ ಹ್ಯಾವ್ 2. ಇಲ್ಲಿ ಎಷ್ಟದ ಎಕ್ಸ್ದ ಪವರ್ 3. ಅಂದ್ರೆ ಡಿಗ್ರಿ ಆಫ್ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್. ದೇರ್ ಫೋರ್ ನನ್ನ ಆನ್ಸರ್ ಎಷ್ಟಾಗ್ತದೆ ಈ ಪ್ರಾಬ್ಲಮ್ಗೆ, ಮೈ ಆನ್ಸರ್ ಈಸ್ 0. ಮೈ ಆನ್ಸರ್ ಈಸ್ 0 ಫಾರ್ ದಿಸ್ ಫಂಕ್ಷನ್. ಓಕೆ,
ಸೊ ದ್ಯಾಟ್ ಈಸ್ ದ ಬೆಸ್ಟ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್. ಸಿಮಿಲರ್ಲಿ ಲಾಸ್ಟ್ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿರಿ. ಲಾಸ್ಟ್ ಪ್ರಾಬ್ಲಮ್ನಾಗ ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ಫಂಕ್ಷನ್ ಹೆಂಗದ ಅಂತಂದ್ರೆ, ಸೊ ಇಲ್ಲೇನಾಗ್ತದೆ ನೋಡಿರಿ, ನ್ಯೂಮ್ರೇಟರ್ನಾಗ ಸಮ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅದರ ಅಂದ್ರೆ ಏನು ಬರ್ತದೆ ನ್ಯೂಮ್ರೇಟರ್ನಾಗ ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಆ್ಯಂಡ್ ಹೋಲ್ ಡಿವೈಡೆಡ್ ಬೈ ಎನ್ ಪ್ಲಸ್ 2 ಇಂಟು 2n ಪ್ಲಸ್ 3 ಅದ. ಸೊ ನನಗಿಲ್ಲಿ ಹೈಯೆಸ್ಟ್ ಪವರ್ ಆಫ್ ಎನ್ನದ್ದು ಏನು ಅಂತ ಬೇಕು. ಸೊ ಅದಕ್ಕೆ ನಾನು ಜಸ್ಟ್ ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡ್ತೀನಿ. ಕರೆಕ್ಟ್ ಅಬ್ಸರ್ವ್ ಮಾಡಿರಿ ಏನಾಗ್ತದೆ ಅಂಥೇಳಿ. ಸೊ ನಾ ಎನ್ ಇಂಟು ಎನ್ ಮಲ್ಟಿಪ್ಲೈ ಮಾಡಿದ್ರೆ ಎನ್ ಸ್ಕ್ವೇರ್ ಬರ್ತದೆ ನ್ಯೂಮ್ರೇಟರ್ನಾಗ. ಡಿನಾಮಿನೇಟರ್ ಎನ್ ಇಂಟು 2n ಮಲ್ಟಿಪ್ಲೈ ಮಾಡಿದ್ರೆ 2n ಸ್ಕ್ವೇರ್ ಬರ್ತದೆ. ಈ 2 ಅದಲ್ಲ, ಇದು ಆಲ್ರೆಡಿ ಹೊರಗಡೆ ಅದ, ಫಂಕ್ಷನಿಂದ ಕಾನ್ಸ್ಟೆಂಟ್ ಅದ, ಹೊರಗಡೆ ಇರ್ತದೆ. ಲಿಮಿಟ್ ಆ್ಯಸ್ n ಟೆಂಡ್ಸ್ ಟು ಇನ್ಫಿನಿಟಿ ವಿ ಹ್ಯಾವ್ ಸಮ್ ಅದರ್ ಟರ್ಮ್ಸ್. ಇದ್ರಾಗ ಒಂದು ಸ್ವಲ್ಪ ಬೇರೆ ಟರ್ಮ್ಸು ಅದಾವೆ, ಇಲ್ಲಿಯೂ ಸ್ವಲ್ಪ ಬೇರೆ ಟರ್ಮ್ಸ್ ಅದಾವೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಪಾರ್ಟ್. ಈಗ ಅಬ್ಸರ್ವ್ ಮಾಡಿರಿ. ದೇರ್ ಫೋರ್ ಓಕೆ, ಈಗ ಅಬ್ಸರ್ವ್ ಮಾಡಿರಿ. ಈ ಫಂಕ್ಷನ್ ಒಳಗೆ ಎನ್ನದು ಪವರ್ ಎಷ್ಟದ 2 ಅದ, ಇಲ್ಲಿ ಎನ್ನದು ಪವರ್ 2 ಅದ. ಅಂದರೆ ಡಿಗ್ರಿ ಆಫ್ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ಡಿನಾಮಿನೇಟರ್. ಅದಕ್ಕೆ ನಂದು ಆನ್ಸರ್ ಏನಾಗಿರಬೇಕು? ಮೈ ಆನ್ಸರ್ ಈಸ್ 1/2. My answer is 1/2 into 1/2, which is nothing but 1/2.